SRH ಉದ್ಘಾಟನಾ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ರಿಕೆಟ್ ಹಬ್ಬವನ್ನ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಕಾಲ್ ತುಳಿತ ದುರಂತದ ನಂತರ ನಡೀತಾ ಇರುವಂತಹ ಮೊದಲ ಪಂದ್ಯ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಕಳೆದ ವರ್ಷ ಜೂನ್ 4ನೇ ತಾರೀಕು ಆದಂತಹ ದುರಂತದ ಬಳಿಕ ಮತ್ಯಾವುದೇ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರಲಿಲ್ಲ. ಎಲ್ಲ ಭದ್ರತಾ ಪರಿಶೀಲನೆಯ ಬಳಿಕ, ಸೆಕ್ಯೂರಿಟಿ ಚೆಕಿಂಗ್ನ ಬಳಿಕ ಇವತ್ತು ಮೊದಲ ಪಂದ್ಯ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತ ಬಿಗಿ ಬಂದೋಬಸ್ತನ್ನ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರತಿ ಗೇಟ್ ಬಳಿ ಎಸಿಬಿಗಳ ನೇತೃತ್ವದಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಟಿಕೆಟ್ ಇಲ್ಲದೆ ಬರುವವರ ಮೇಲೆಯೂ ಕೂಡ ಸ್ಕ್ವಾಡ್ ಕಣ್ಣು ಇಡಲಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಲವು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಕಿತಾ, ಇವತ್ತಿನ ಪಂದ್ಯಕ್ಕೆ ಅಭಿಮಾನಿಗಳ ಕ್ರೇಜ್ ಒಂದ್ ಕಡೆ, ಪ್ರತಿ ಬಾರಿಯೂ ಅದು ಒಂದೇ ರೀತಿಯಾಗಿರುತ್ತೆ, ಮುಗಿಲು ಮುಟ್ಟಿರುತ್ತೆ ಅಭಿಮಾನಿಗಳ ಈ ಒಂದು ಪಂದ್ಯವನ್ನ ನೋಡುವಂತಹ ಕಾತುರ. ಆದ್ರೆ ಈ ಬಾರಿ ಪಂದ್ಯ ಗಮನ ಸೆಳೀತಾ ಇರೋದು ಆ ಭದ್ರತೆ ಜೊತೆಗೆ ತೆಗೆದುಕೊಂಡಂತಹ ಕ್ರಮಗಳ ಕಾರಣಕ್ಕಾಗಿ. ಹಿಂದೆಯಾದಂತಹ ಅವಘಡ, ಅಹಿತಕರ ಘಟನೆ ಮತ್ತೆ ಆಗಬಾರದು. ಆ ನಿಟ್ಟಿನಲ್ಲಿ ಈಗಾಗಲೇ ಹಲವು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಮ್ಯಾಚ್ ನಡೀತಾ ಇರುವಂತಹ ದಿನ, ಇವತ್ತು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅಂಕಿತಾ? ವಿದ್ಯಾ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ವರ್ಷದ ಮೊದಲ IPL ಪಂದ್ಯ ಇವತ್ತು ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನು ಪೊಲೀಸರು ಮಾಡಿರುವಂಥದ್ದು. ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ನಾನಿದ್ದೀನಿ, ನಿಮಗೆ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ವಿದ್ಯಾ, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಪೊಲೀಸ್ ಸಿಬ್ಬಂದಿ ಬಿಗಿ ಬಂದೋಬಸ್ತನ್ನು ವಹಿಸಿದ್ದಾರೆ ಅಂತ ಹೇಳಿ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಜನ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಯಾರಿಗೂ ಕೂಡ ಟಿಕೆಟ್ ಇಲ್ಲದೆ ಯಾರಿಗೂ ಕೂಡ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿಲ್ಲ. ಸುಖ ಸುಮ್ಮನೆ ಈ ಹೊತ್ತಿನಲ್ಲಿ ಬರುವಂಥವರನ್ನ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ ಟಿಕೆಟ್ ಸಿಗದಂತಹ ಒಂದಷ್ಟು ಫ್ಯಾನ್ಸ್ಗಳೇನಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಟಿಕೆಟ್ ಸಿಗ್ಬೋದೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಕಾಯ್ತಾ ಇರುವಂಥದ್ದು. ಹಾಗಾಗಿ ಅವರನ್ನ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಟ್ರಾಫಿಕ್ ಸೇರಿದಂತೆ ಉಳಿದಂತೆ ಎಲ್ಲ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿ ಬರುವಂತವರ ಮೇಲೆ, ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳೇನಾದ್ರೂ ಓಡಾಡಿದ್ರೆ ಅಂತವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ಪಾರ್ಕಿಂಗು ಕೂಡ ಅವಕಾಶವನ್ನ ಕಲ್ಪಿಸಲಾಗ್ತಾ ಇಲ್ಲ. ನೇರವಾಗಿ ಈ ರಸ್ತೆಯಲ್ಲಿ ವಾಹನ ಓಡಾಟಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸುಖ ಸುಮ್ಮನೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ರೆ ಅಂತವರ ವಿರುದ್ಧ ಕೂಡ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. RCB ಅಭಿಮಾನಿಗಳು ಕೂಡ ಒಂದು ಕಡೆ ಬರ್ತಾ ಇರುವಂಥದ್ದು ಈ ಜಾಗಕ್ಕೆ. ಜೊತೆಗೆ ತಮ್ಮ ನೆಚ್ಚಿನ ಆಟಗಾರರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಗೇಟ್ ಮೂಲಕ ಎಂಟ್ರಿ ಆಗ್ತಾರೆ. ಹಾಗಾಗಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಆದ್ರೆ ಕಳೆದ ಬಾರಿ ಆದಂತಹ ದುರ್ಘಟನೆ ಅಂದ್ರೆ ಕಾಲ್ ತುಳಿತ ಏನಾಗಿತ್ತು, ಅಂತಹ ಘಟನೆಗಳು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನ ಈ ಬಾರಿ ಪೊಲೀಸ್ ಇಲಾಖೆ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ವಹಿಸಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಆ ಗೇಟ್, ಅದು ಆಟಗಾರರು ಪ್ರವೇಶ ಮಾಡುವಂತಹ ಗೇಟು. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದ್ರೆ ಪಂದ್ಯ ನಿಯೋಜನೆ ಮಾಡಿರುವಂತಹ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಗೇಟ್ನಲ್ಲಿ ಎಂಟ್ರಿ ಆಗೋದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು. ಹಾಗಾಗಿ ID ಕಾರ್ಡ್ ಕಂಪಲ್ಸರಿ, ID ಕಾರ್ಡ್ ನೋಡಿ ಎಲ್ಲರನ್ನ ಕೂಡ ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಈ ಬಾರಿಯ ಒಂದು IPL ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಬರದಿಂದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಈ ಜಾಗಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಎಲ್ಲೆಲ್ಲಿ ಬ್ಯಾರಿಗೇಟ್ಗಳನ್ನು ಅಳವಡಿಸಬೇಕು ಅಲ್ಲಿ ಬ್ಯಾರಿಗೇಟ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಬರುವಂತಹ ಫ್ಯಾನ್ಸ್ಗಳು ಯಾವುದೇ ಕಾರಣಕ್ಕೂ ರಸ್ತೆಗಿಳಿಬಾರ್ದು, ರಸ್ತೆಯಲ್ಲಿ ವಾಹನ ಓಡಾಟಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಕ್ರಮವನ್ನ ವಹಿಸಿದ್ದಾರೆ. ವಿದ್ಯಾ.